ಹೆಲೋ ಎವ್ರಿವಾನ್, ನಾನು ನಿಮ್ಮ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗ್ಬಿಟ್ಟಿತ್ತು ನಾನು ವಿಡಿಯೋ ಮಾಡಿ. ಸ್ವಲ್ಪ ಕೆಲಸದಲ್ಲೆಲ್ಲ ಸಿಕ್ಕಾಬಡೆ ಬ್ಯುಸಿ ಇತ್ತು, ಸೊ ಅದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಟೈಮು. ಇವತ್ತು ಒಂದು ಕ್ವಿಕ್ ವಿಡಿಯೋ ಮಾಡ್ತಾ ಇದ್ದೀನಿ. ನಂದು ತಮ್ಲೇನ್ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಏನು ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ಎಲೆಕ್ಟ್ರಿಕ್ ಕಾರ್. ಲೈಕ್ ಇವಾಗ ಎಲ್ಲರೂ ಟೆಸ್ಲಾ ಐ ಮೀನ್ ಅವರೇ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಮಾಡಿದ್ದಲ್ವ. ಸೊ ಅದರಿಂದ ಒಂದು ಎಲೆಕ್ಟ್ರಿಕ್ ಕಾರ್ದು ಹೇಗಿದೆ, ಒಳಗಡೆ ಎಲ್ಲ ಹೆಂಗೆ ಕಾಣಿಸುತ್ತೆ ಅದನ್ನೆಲ್ಲ ತೋರಿಸೋಣ ಅಂತಂದ್ಬಿಟ್ಟು ಒಂದು ಇವತ್ತು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಸೊ ಇದು ಟೆಸ್ಲಾ ಕಾರು ಮಾಡೆಲ್ಗಳು 4 ಮಾಡೆಲ್ ಬರುತ್ತೆ. ಎಕ್ಸು 3Y ಮತ್ತು S ಅಂದ್ಬಿಟ್ಟು. ಸೊ ಇದು ಒಂಥರ ಮಿಡ್ ಸೈಜ್ SUV ಅಂತ ಕರಿಬೋದು. ನಮ್ಮದು ಇದು ಟೆಸ್ಲಾ ಕಾರ್ ನಾವು ತೊಗೊಂಡೊಂದು 3 ವರ್ಷ ಆಯಿತು, ಆಲ್ಮೋಸ್ಟು 4 ವರ್ಷ ಆಯಿತು. ಈ ಥರ ಕಾಣಿಸುತ್ತೆ. ಚೆನ್ನಾಗಿ ಒಂಥರ ಫ್ಯಾನ್ಸಿಯಾಗಿ ಕಾಣಿಸುತ್ತೆ. ಈಗ ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಬಂದು ಕ್ಯಾಮ್ರಾಸು. ಸುಮಾರು ಕಡೆ ಕ್ಯಾಮ್ರಾಸ್ ಎಲ್ಲ ಇದೆ ನೋಡಿ. ಇಲ್ಲಿದೆ ಲೈಕ್ ರೇರ್ ನೋಡೋಕ್ಕೆ, ಆ್ಯಂಡ್ ಇಲ್ಲಿ ಮಿರರ್ ಹತ್ರನೂ ಇಲ್ಲೆಲ್ಲ ಒಂದು 3-4 ಕಡೆ ಇದೆ. ಸೊ ಈ ಕ್ಯಾಮ್ರಾ ಅಂದರೆ ಇದು ಎಲೆಕ್ಟ್ರಿಕ್ ಕಾರ್ ಅಂದರೆ ವಿಚ್ ಈಸ್ ಮೋರ್ ಲೈಕ್ ಟೆಕ್ನಾಲಜಿ ಕಾರ್ ಅಂತ ಕರಿಬೋದು. ಇದನ್ನು ಸ್ವಲ್ಪ ಲಕ್ಸುರಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದರಲ್ಲಿ, ಬಟ್ ಇಟ್ಸ್ ಎ ವೆರಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕಾರ್ ಅಂತ ಅನ್ಬೋದು. ಸೊ ಇದನ್ನು ತೆಗಿಯೋದು ನೋಡಿ, ಹ್ಯಾಂಡಲ್ ಈ ಥರ ಇದೆ, ಲೈಕ್ ಫುಲ್ಲಿ ಇನ್ ಲೈನ್ ವಿತ್ ದಿ ಕಾರ್ ಬಾಡಿಗೆ. ಈ ಪಾರ್ಟ್ನ ನೀವು ಪ್ರೆಸ್ ಮಾಡಿದ್ರೆ ಸೊ ದ ಹ್ಯಾಂಡಲ್ ಕಮ್ಸ್ ಔಟ್ ಆ್ಯಂಡ್ ದಿಸ್ ಇಸ್ ಹೌ ಯು ಓಪನ್ ದಿ ಕಾರ್ ಡೋರ್ನ. ಸೊ ಒಳಗೆ ಇಟ್ ಈಸ್ ವೆರಿ ಬೇಸಿಕ್. ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಯಾವುದೇ ಬಟನ್ಸ್ ಥರ ಏನೂ ಇಲ್ಲ, ಬಿಕಾಸ್ ಇಟ್ಸ್ ಎವ್ರಿಥಿಂಗ್ ಇಸ್ ಲೈಕ್ ಎಲ್ಲ ಟಚ್ ಸ್ಕ್ರೀನ್ ಕೊಟ್ಬಿಟ್ಟಿದ್ದಾನೆ. ಒಂದು ಆಸ್ ಯು ಕ್ಯಾನ್ ಸಿ ಲೈಕ್ ಒಂದು ದೊಡ್ಡದು ಸ್ಕ್ರೀನ್ ಇದೆ. ಇದು ಪ್ರತಿಯೊಂದೂ ಟಚ್ ಸ್ಕ್ರೀನು. ಸೊ ಅದರಿಂದ ಅವನು ಬಟನ್ಸ್ ಎಲ್ಲ ಏನೂ ಇಟ್ಟಿಲ್ಲ. ಸೊ ಎಲ್ಲ ಕಂಟ್ರೋಲ್ಸ್ ಎಲ್ಲ ಕಾರ್ದು, ಈ AC ಹೀಟರು ಮತ್ತು ಈ ಕಾರ್ ಸೆಟ್ಟಿಂಗ್ಸ್ದೆಲ್ಲ ಎಲ್ಲನೂ ಯು ಯೂಸ್ ದ ಸ್ಕ್ರೀನ್. ಲಿಟ್ರಲಿ ಏನು ಬಟನ್ಸೇ ಇಲ್ಲ ಇದರಲ್ಲಿ. ಆ್ಯಂಡ್ ಡ್ಯಾಶ್ ಬೋರ್ಡ್ ಕೂಡ, ಅದಕ್ಕೂ ಡ್ಯಾಶ್ ಬೋರ್ಡ್ ಓಪನ್ ಮಾಡೋಕ್ಕೂ ವಿ ನೀಡ್ ಟು ಯೂಸ್ ದಿಸ್. ಅದರಲ್ಲೂ ಒಂದು ಬಟನ್ ಅಥವಾ ಡೋರು ಪ್ರೆಸ್ ಮಾಡೋಕ್ಕೆ ಇರುತ್ತಲ್ಲ ನಮ್ಮದು ನಾರ್ಮಲ್ ಕಾರ್ಸಲ್ಲಿ, ಆ ಥರ ಎಲ್ಲ ಏನಿಲ್ಲ. ಅದನ್ನು ಕೂಡ ನಾವಿಲ್ಲೇ ಈ ಸ್ಕ್ರೀನಿಂದನೇ ವಿ ಹ್ಯಾವ್ ಟು ಕಂಟ್ರೋಲ್. ನಿಮಿಷ, ನನಗೂ ಗೊತ್ತಿಲ್ಲ ಎಲ್ಲಿ ಅಂತ. ಲಾಕ್ ನನ್ನ ಮಗ ಏನೋ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇಲ್ಲಿ ಗ್ಲೌ ಬಾಕ್ಸ್, ಇಲ್ಲಿ ನೋಡಿ ಗ್ಲೌ ಬಾಕ್ಸ್ ಅಂತ ಇಲ್ಲೊಂದು ಆಪ್ಷನ್ ಇದೆಯಲ್ಲ, ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ರೆಗ್ಯುಲರಾಗಿ ಕ್ಲೋಸ್ ಮಾಡೋದು. ಅದಾದಮೇಲಿಂದ ರೆಗ್ಯುಲರ್ ಕಪ್ ಹೋಲ್ಡರ್ಸ್ ಇದೆ, ಆ್ಯಂಡ್ ಇದು ಫ್ರಂಟ್ ಸೀಟ್ಸು, ಆ್ಯಂಡ್ ಇಲ್ಲೆಲ್ಲ ಸ್ಟೋರೇಜ್ಗೆ ಒಂದಷ್ಟೆಲ್ಲ ರೆಗ್ಯುಲರ್ ಇದಿದೆ. ಅದಾದಮೇಲೆ ಇಲ್ಲೂ ಸ್ವಲ್ಪ ಸ್ಟೋರೇಜ್ಗೆಲ್ಲ ಇದು ಕೊಟ್ಟಿದ್ದಾರೆ ಪ್ಲೇಸು. ಆ್ಯಂಡ್ ಇದು ಬಂದು ಫೋನ್ ಚಾರ್ಜ್ ಎಲ್ಲ ಇಲ್ಲಿ ಮಾಡ್ಕೋಬೋದು ನೀವು. ಹೀಗೆ ನಿಮ್ಮ ಬ್ಯಾಟ್ರಿ ಕಾರ್ನ ಚಾರ್ಜ್ ಮಾಡ್ತೀರಲ್ಲ, ಅದೇ ಬ್ಯಾಟ್ರಿ ಯೂಸ್ ಮಾಡಿ ಈ ಐಫೋನ್ಸ್ ಎಲ್ಲ ಇಲ್ಲಿ ಚಾರ್ಜ್ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಪ್ಲೇಸ್ ದಿ ಫೋನ್ಸ್ ಇಲ್ಲಿ. 2 ಫೋನ್ ಒಟ್ಟಿಗೆ ಚಾರ್ಜ್ ಮಾಡ್ಬೋದು. ಎಲ್ಲ ಒಂಥರ ವೈರ್ಲೆಸ್. ಆ್ಯಂಡ್ ಇದು ಟಾಪ್ ಬಂದು ನೋಡಿ ಆಲ್ಮೋಸ್ಟ್ ಲೈಕ್ ಸನ್ ರೂಫ್, ಮೂನ್ ರೂಫ್ ಎರಡೂ ಇರುತ್ತೆ. ಬಟ್ ಇದು ಗ್ಲಾಸ್ ಏನಂತಂದರೆ ಓಪನ್ ಮಾಡೋಕ್ಕಾಗಲ್ಲ. ಲೈಕ್ ಟಾಪ್ ನೋಡಿದ್ರೆ ಇಟ್ಸ್ ಲೈಕ್ ಫುಲ್ಲಿ ಗ್ಲಾಸ್ ಟಾಪು, ಬಟ್ ಓಪನ್ ಆಗಲ್ಲ. ಇದು ಇದೇ ರೀತಿ ಇರುತ್ತೆ. ಆ್ಯಂಡ್ ಸೀತ್ರು ಮೇಲೆಲ್ಲ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಹಿಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಟಾಪ್ ವ್ಯೂ ಈ ಥರ ಇದೆ. ಆ್ಯಂಡ್ ಡೋರೂ ಅಷ್ಟೇ ಒಳ್ಳೆ ಫ್ಯಾನ್ಸಿಯಾಗಿ ಕಾಣಿಸುತ್ತೆ. ಇದು ಬಂದು ಮಿರರ್ ನೋಡಿ. ಮಿರರ್ನ ನಾವು ಇಳಿಸಿದಾಗ ಈ ಡೋರು ಈ ಥರ ಕಾಣಿಸುತ್ತೆ. ಅಂದರೆ ಫ್ರೇಮ್ ಇಲ್ಲ ಡೋರ್ಗೆ. ಸೊ ಇಟ್ಸ್ ಲೈಕ್ ಮಿರರ್ ಆ್ಯಂಡ್ ಗ್ಲಾಸ್ ಆ್ಯಂಡ್ ಡೋರ್ ಅಷ್ಟೇ ಬರುತ್ತೆ. ಆ್ಯಂಡ್ ಓಪನ್ ಮಾಡೋದು ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಪುಲ್ ಮಾಡೋಕ್ಕೆ ಏನೂ ಬಟನ್ಸ್ ಆ ಥರ ಎಲ್ಲ ಏನು ಕೊಟ್ಟಿಲ್ಲ. ಈ ಥರ ಪುಲ್ ಮಾಡಿ ಓಪನ್ ಮಾಡೋ ರೀತಿ. ಈಗೇನು ಅದಕ್ಕೂ ಬಟನ್ನೇ ಇರುತ್ತೆ. ಸೊ ಇಲ್ಲಿ ಇದೆಯಲ್ಲ ಓಪನ್ ಬಟನ್ನು, ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ದ ಕಾರ್ ಇದು ಡೋರ್ ಓಪನ್ ಆಗುತ್ತೆ. ದೆನ್ ಯು ಜಸ್ಟ್ ಹ್ಯಾವ್ ಟು ಲೈಕ್ ಪುಷ್ ಇಟ್ ಆ್ಯಂಡ್ ಓಪನ್. ಈ ರೀತಿ ಅದನ್ನು ಓಪನ್ ಮಾಡೋದು. ಸೊ ಒಂದು ಸರಿ ಪ್ರೆಸ್ ಮಾಡೋದಷ್ಟೇ. ಸೊ ಇದು ಡೋರು ಓಪನ್ ಆಗುತ್ತೆ. ರೇರ್ ಕೂಡ ಅಷ್ಟೇ ಸಿಮಿಲರ್. ಸ್ವಲ್ಪ ಕ್ಲೀನ್ ಮಾಡಿಲ್ಲ ನನ್ನ ಮಗ, ಎಲ್ಲ ಕಸ ಎಲ್ಲ ಹಾಕಿದ್ದಾನೆ.
ಸೊ ಇದು ಸ್ಟ್ಯಾಂಡರ್ಡ್, ತುಂಬ ಏನು ಸೀಟ್ಸ್ ಎಲ್ಲ ರೆಗ್ಯುಲರ್ ಸೀಟ್ಸೇ, ಲೆದರ್ ಸೀಟ್ಸು. ಆ್ಯಂಡ್ ಮಧ್ಯ ಇಲ್ಲೂ ಕೂಡ ಕಪ್ ಹೋಲ್ಡರು ಅಥವಾ ಹ್ಯಾಂಡ್ ರೆಸ್ಟ್ ಇದೆ. ಆ್ಯಂಡ್ ಇದೆಲ್ಲ ಸೀಟ್ ಬೆಲ್ಟು, ಇಟ್ಸ್ ಲೈಕ್ ರೆಗ್ಯುಲರ್ ಲೆಗ್ ಸ್ಪೇಸ್. ದಿಸ್ ಈಸ್ ರಿಯಲಿ ಗುಡ್ ಫಾರ್ ದಿ ಮಾಡೆಲ್. ಇದು ನಮ್ಮ ಹತ್ರ ಇರೋದು ಮಾಡೆಲ್ ನೆಕ್ಸ್ಟ್ ಬಂದು ಟ್ರಂಕ್ ಸ್ಪೇಸ್. ಇದು ಲೆಗ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ 2-3 ಜನ ಹೋಗೋಕ್ಕೆ ಇಟ್ ಈಸ್ ಲೈಕ್ ವೆರಿ ಕಂಫರ್ಟೇಬಲ್. ಸಿಕ್ಕಾಪಡೆ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಅಷ್ಟೇ ಆಗಿದೆ, ತೆಗೆದ್ಬಿಡ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ನಾವು ಎಕ್ಸ್ಟ್ರಾ ಹಾಕಿರೋದಷ್ಟೇ. ಸೊ ನಾರ್ಮಲಿ ಈ ಥರ ಬರುತ್ತೆ ಕಾರ್ಸು. ಇದು ಟೆಸ್ಲಾಯಿಂದನೇ ಆ ವೆಬ್ಸೈಟಲ್ಲೇ ನಾವು ಆರ್ಡ್ರ್ ಮಾಡಿ ಇದು ಸುಮ್ಮನೆ ಗಲೀಜಾಗದೆ ಇರಲಿ ಟ್ರಂಕ್ ಅಂತ ಇಟ್ಕೊಂಡಿದ್ದೀವಿ. ಸೊ ಟ್ರಂಕ್ ಇದು ಈ ಥರ ಇದೆ. ರೆಗ್ಯುಲರ್ ಕ್ಲೋಸ್ ಮಾಡೋದು ಬಟನ್ನು. ಆ್ಯಂಡ್ ನಾವು ಚಾರ್ಜ್ ಎಲ್ಲಿ ಮಾಡ್ತೀವಿಪ್ಪ ಅಂತಂದರೆ ಇದು ಚಾರ್ಜಿಂಗ್ ಪೋರ್ಟ್ ನಾವೀಗ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ಎಲ್ಲಿ ಸ್ಪಾಟ್ ಇದೆ ಅದೇ ಥರ ಒಂದು ಲೆಫ್ಟಲ್ಲಿ ಇದು ಕೊಟ್ಟಿದ್ದಾನೆ ಚಾರ್ಜಿಂಗ್ ಪೋರ್ಟು. ಸೊ ಇದನ್ನು ಅಷ್ಟೇ, ಎಲ್ಲೂ ಬಟನ್ಸ್ ಏನಿಲ್ಲ, ಸುಮ್ಮನೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನನ್ನ ಮಗ ಇಲ್ಲಿ ಓಪನ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಆ ವಯರ್ ಎಲ್ಲ ಕೊಟ್ಟಿದ್ದಾರೆ. ನಾವು ಅದೇ ಚಾರ್ಜಿಂಗ್ ಸ್ಟೇಷನ್ ಹಾಕ್ಸ್ಕೊಂಡಿದ್ದೀವಿ. ಸೊ ಅದನ್ನು ಯೂಸ್ ಮಾಡಿ ಇಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಇದು ಎಲೆಕ್ಟ್ರಿಕ್ ಕಾರ್ ಇರೋದ್ರಿಂದ ಎಂಜಿನ್ ಎಲ್ಲ ಏನಿರಲ್ಲ. ಸೊ ಅದರಿಂದ ಈ ಮುಂದೆ ಸ್ಪೇಸ್ ಏನಿದೆ ಇದನ್ನು ಫ್ರಂಕ್ ಅಂತ ಅಂತಾರೆ. ಓಪನ್ ಮಾಡಿದ ಫ್ರಂಕ್ ಓಪನ್ ಮಾಡು. ಆ್ಯಂಡ್ ಇದರಲ್ಲೂ ನಮ್ಮದು ಫ್ರಂಟೂ ಸಾಕಷ್ಟು ಸ್ಟೋರೇಜ್ ಕೊಟ್ಬಿಟ್ಟಿದ್ದಾನೆ. ಸೊ ಇದು ನೋಡಿ, ಮುಂದ್ಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೇನೋ ಇದು ನಾವು ಚಾರ್ಜ್ ಮಾಡೋಕ್ಕೆಲ್ಲ ವೈರ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನ ಇಟ್ಟಿದ್ದೀವಿ ಅಷ್ಟೇ. ಇಲ್ಲೂ ನೋಡಿ ಸಾಮಾನೆಲ್ಲ ಆರಾಮಾಗಿ ತರ್ಬೋದು, ಬಿಕಾಸ್ ಇಲ್ಲಿ ಎಂಜಿನ್ ಏನಿಲ್ಲಲ್ಲ. ಸೊ ಅದರಿಂದ ಈ ಸ್ಪೇಸ್ನೂ ಅವನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿ ಹೆಸ್ ಗಿವನ್ ಇಟ್ ಆಸ್ ಲೈಕ್ ಸ್ಟೋರೇಜ್ ಥರ. ಆ್ಯಂಡ್ ಇದು ರೆಗ್ಯುಲರ್ ನಮ್ಮ ಬಾನೆಟ್ ಥರ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಅದು ಬಿಟ್ಟರೆ ಇಷ್ಟೇ ಟೆಸ್ಲಾ ಕಾರ್ ರಿವ್ಯೂ. ತುಂಬ ಜನ ನಂದು ಕಸಿನ್ಸ್ ಎಲ್ಲ ಕೇಳ್ತಾಯಿದ್ರು ಒಂದು ಈ ಟೆಸ್ಲಾ ಕಾರ್ ರಿವ್ಯೂ ಮಾಡಿ ಹೇಗಿದೆ ಅಂತ ಹೇಳಿ ಅಂದ್ಬಿಟ್ಟು. ಆ್ಯಂಡ್ ಆಟೋ ಪೈಲಟ್ಟು ಹೇಗೆ ವರ್ಕ್ ಆಗುತ್ತೆ ಅಂದರೆ ಸೆಲ್ಫ್ ಡ್ರೈವಿಂಗ್ ಕಾರ್ ಇದು. ನೀವು ಬೇಕಂದರೆ ಆಟೋ ಪೈಲಟ್ ಅಂತ ಒಂದು ಫೀಚರ್ ಇದೆ. ಸೊ ಅದನ್ನು ನೀವು ಬೇಕಂದರೆ ತೊಗೋಬೋದು, ಎಕ್ಸ್ಟ್ರಾ ಹಾಕ್ಸ್ಕೊಬೋದು. ಸೊ ಅದನ್ನು ಹಾಕ್ಕೊಂಡ್ರೆ ನೀವು ಫುಲ್ ಸೆಲ್ಫ್ ಡ್ರೈವಿಂಗ್, ಲೈಕ್ FSD ಅಂತ ಕರೀತಾರೆ, ಫುಲ್ ಸೆಲ್ಫ್ ಡ್ರೈವಿಂಗ್ ಅಂತ. ನೀವೇನಿಲ್ಲ, ಅಡ್ರೆಸ್ ಹಾಕಿದ್ರೆ ನಿಮ್ಮನ್ನೆಲ್ಲ ಕಡೆ ಅದೇ ಕರ್ಕೊಂಡು ಹೋಗ್ತಾ ಇರುತ್ತೆ. ಲೆಫ್ಟ್ ಓರ್ ರೈಟ್ ತೊಗೋಬೇಕು, ಮತ್ತು ಇಂಡಿಕೇಟರ್ಸ್ ಹಾಕಬೇಕು, ಎಲ್ಲ ಅದೇ ಹಾಕ್ಕೊಳ್ಳುತ್ತೆ. ಆ್ಯಂಡ್ ಸಿಗ್ನಲ್ದೆಲ್ಲ ಬಂತು ಅಂದರೆ ಅದೇ ಸ್ಟಾಪ್ ಮಾಡುತ್ತೆ, ಮತ್ತು ಸಿಗ್ನಲ್ ಗ್ರೀನ್ಗೆ ಟರ್ನ್ ಆದಾಗ ಅದೇ ಹೋಗುತ್ತೆ. ಸೊ ಅದು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಆಟೋ ಪೈಲಟ್ ವರ್ಕ್ ಆಗೋಕ್ಕೆ ಇದು ಇಲ್ಲಿ ಲಿವರ್ ಇದೆಯಲ್ಲ, ಅದನ್ನು ಡಬಲ್ ಟೈಮ್ಸು ಡೌನ್ ಮಾಡಿದ್ರೆ ಇವಾಗ ಈ ಥರ ಲೈಟ್ ಹೈಲೈಟ್ ಆಯ್ತಲ್ಲ, ಆವಾಗ ಆಟೋ ಪೈಲಟ್ ಇನೇಬಲ್ ಆಯಿತು ಅಂತ ಅರ್ಥ. ಈ ಆಟೋ ಪೈಲಟ್ ವರ್ಕ್ ಆಗೋಕ್ಕೆ ನೀವು GPS ಹಾಕಿದರೆ ಅದು ಕರೆಕ್ಟ್ ಡೈರೆಕ್ಷನ್ಸ್ ಎಲ್ಲ ಅದೇ ಕರ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ಸುಮ್ಮನೆ ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇರುತ್ತೆ. ಸೊ ಇವಾಗ ನನಗೆ ಈ 0.3 ಮೈಲ್ಸಲ್ಲಿ ನಾನೊಂದು ಇವಾಗ ರೈಟ್ ತೊಗೋಬೇಕು ಆ ರೋಡಲ್ಲಿ. ಸೊ ಇವಾಗ ಅದೇ ಹೇಗೆ ತೊಗೊಳುತ್ತೆ ಅಂತ ನೋಡೋಣ. ಆ್ಯಂಡ್ ನಾನು ರೆಕಾರ್ಡ್ ಮಾಡ್ತಾ ಇಲ್ಲ, ಐ ನೋ ಸೇಫ್ಟಿ ಈಸ್ ಫಸ್ಟ್. ಸೊ ಅದರಿಂದ ನಂದು ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ ರೆಕಾರ್ಡ್ ಮಾಡೋಕ್ಕೆ. ಸೊ ಈಗ 0.1 ಮೈಲಲ್ಲಿ ನಾನೀಗ ರೈಟ್ ತೊಗೋಬೇಕು. ಸೊ ಇದು ನೋಡಿ, ಸ್ಲೋ ಮಾಡ್ತಾ ಇದೆ ಆಲ್ರೆಡಿ. ನೀವು ನೋಡ್ತಾ ಇರೋಂಗೆ ಮ್ಯಾಕ್ಸ್ ಸ್ಪೀಡ್ ಈಸ್ 40. ಸೊ ಇವಾಗ ಇಲ್ಲಿ 2 ರೋಡ್ ಬಂದಿದೆ ನೋಡಿ, ತಗೊಳ್ಳಿಲ್ಲ ಇಲ್ಲಿ ಇಂಡಿಕೇಟರ್ನೂ ಹಾಕಲಿಲ್ಲ ಒಂದೊಂದ್ಸರಿ. ಅದಕ್ಕೇ ನಾವು ಪೂರ ಕಂಪ್ಲೀಟಾಗಿ ಆಟೋ ಪೈಲಟ್ನ ನಂಬಲ್ಲ. ಸೊ ಸ್ಟ್ರೈಟ್ ಹೋಗ್ತಾನೆ ಇತ್ತು. ನಾರ್ಮಲಿ ಫುಲ್ ಆಟೋ ಪೈಲಟಲ್ಲಿ ಅದೇನೇ ಇಂಡಿಕೇಟರ್ ಆನ್ ಮಾಡಿಕೊಂಡು ಲೆಫ್ಟ್ ಟು ರೈಟ್ ಏನಿರುತ್ತೆ ಟರ್ನ್ಸು ಅದೇನೇ ತೊಗೋಬೇಕು. ಬಟ್ ಇದು ಮಿಸ್ ಮಾಡ್ದೆ ನಂದು ಒಂದು ರೋಡ್ನ. ಅಪ್ಲೈ ಸ್ಲೈಟ್ಲಿ ಟರ್ನಿಂಗ್ ಫೋರ್ಸ್ ಟು ಸ್ಟೇರಿಂಗ್ ವೀಲ್ ಅಂತಿದೆಯಲ್ಲ, ಸ್ಟೇರಿಂಗ್ ಮುಟ್ಲಿಲ್ಲ ಅಂದರೆ ಆ ಥರ ಅಲರ್ಟ್ ಬರುತ್ತೆ. ಸೊ ಹಿಂಗೆ ಮುಟ್ಟಿದ ಕೂಡಲೇ ಅಲರ್ಟ್ ಇದಾಗುತ್ತೆ, ನಮಗೆ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಈ ರೆಡ್ ಲೈಟ್ ಎಲ್ಲ ಬಂದರೆ ಅದೇ ಸ್ಟಾಪ್ ಮಾಡ್ಕೊಳ್ಳುತ್ತೆ. ಸೊ ಇದರಲ್ಲಿ ಸಾಕಷ್ಟು ಫೀಚರ್ಸ್ ಇದೆ, ಲೈಕ್ ಇಂಟರ್ನೆಟ್ ಇದೆ, ನಿಮಗೆ ಬೇಕಾಗಿರೋ ಆ್ಯಪ್ಸ್ ಲೈಕ್ ನೆಟ್ಫ್ಲಿಕ್ಸ್ ಇದೆ, ಯೂಟ್ಯೂಬ್ ಇದೆ,
ಆ್ಯಂಡ್ ಸಾಕಷ್ಟು ಗೇಮ್ಗಳು ಕೂಡ ನೀವು ಆಡ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟೊಂದು ಅಪ್ಲಿಕೇಶನ್ಸ್ ಇದೆ. ಲೈಕ್ ಆಬ್ವಿಯಸ್ಲಿ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇದ್ದೇ ಇರುತ್ತೆ ಇದರಲ್ಲಿ. ಸೊ ಇದಕ್ಕೆ ಇನ್ನೊಂದು ಏನಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರೋ ರೀತಿ ಕೀ ಹಾಕಕ್ಕೆ ಲೈಕ್ ಎಲ್ಲೂ ಸ್ಲಾಟ್ಸ್ ಇಲ್ಲ, ಬಿಕಾಸ್ ಇಟ್ಸ್ ಅ ಕೀಲೆಸ್ ಎಂಟ್ರಿ ಕಾರ್ ಇದು. ಇದಕ್ಕೆ ನೀವು ಕೀ ಕಾರ್ಡ್ ಅಂತ ಕೊಟ್ಟಿರ್ತಾರೆ, ಕ್ರೆಡಿಟ್ ಕಾರ್ಡ್ ಇರುತ್ತಲ್ಲ, ಸೊ ಆ ಥರ ಕಾರ್ಡ್ ಇರುತ್ತೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ ಹ್ಯಾಂಡಿ ಇಲ್ಲ ತೋರ್ಸಕ್ಕೆ. ಸೊ ಇದರ್ ಯು ಕ್ಯಾನ್ ಯೂಸ್ ದ ಕೀ ಕಾರ್ಡ್. ಅದು ಒಳಗಡೆ ಸುಮ್ಮನೆ ಟಚ್ ಮಾಡಿಬಿಟ್ಟು ಒಂದು ಕ್ಯಾಮ್ರಾ ಹತ್ರ ಒಳಗಡೆ ಎಂಟರ್ ಮಾಡ್ಬೋದು. ಅದು ಬಿಟ್ರೆ ಇನ್ನೊಂದು ವೇ ಟು ಎಂಟರ್ ದಿ ಕಾರ್ ಈಸ್ ಯೂಸಿಂಗ್ ದಿ ಟೆಸ್ಲಾ ಆ್ಯಪ್. ನೀವು ಸ್ಮಾರ್ಟ್ ಫೋನಲ್ಲಿ ನಿಮ್ದು ಟೆಸ್ಲಾ ಆ್ಯಪ್ ಹಾಕೊಂಡ್ಬಿಟ್ರೆ ನಿಮ್ಮ ಫೋನೇನೆ ಕೀ ಥರ ಆ್ಯಕ್ಟ್ ಮಾಡುತ್ತೆ. ಸೊ ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೂ ನೀವು ಕೀ ಆಗಲಿ ಕೀ ಕಾರ್ಡ್ ಆಗಲಿ ಕ್ಯಾರಿ ಮಾಡೋದು ಬೇಕಾಗಿಲ್ಲ. ನಿಮ್ಮ ಫೋನ್ ಚಾರ್ಜ್ ಇದ್ರೆ ಸಾಕು, ಆ್ಯಂಡ್ ಇಂಟರ್ನೆಟ್ ಬ್ಲೂಟೂತ್ ಕನೆಕ್ಟ್ ಇದ್ರೆ ಸಾಕು. ಇಂಟರ್ನೆಟ್ ಅಲ್ಲ, ಬ್ಲೂಟೂತ್ ಕನೆಕ್ಷನ್ ಇದ್ರೆ. ಸೊ ಇವೆರಡನ್ನು ಕಾರ್ ಮತ್ತೆ ನಿಮ್ಮ ಫೋನ್ನ ಪೇರ್ ಮಾಡಿದ್ರೆ ಸೊ ಯು ಕ್ಯಾನ್ ಯೂಸ್ ಯುವರ್ ಫೋನ್ ಆಸ್ ದಿ ಕೀ. ಸೊ ಈ ಥರ ಇದೆ. ಆ್ಯಂಡ್ ಇದೆಲ್ಲ ನೋಡಿ ಈಸಿ ನ್ಯಾವಿಗೇಷನ್. ನೀವೆಲ್ಲ ಬೇಕಂದ್ರೆ ಸೇವ್ ಮಾಡ್ಕೋಬಹುದು. ಇಲ್ಲೆಲ್ಲಾದ್ರೂ ಹೋಗ್ಬೇಕಾ ನೀವು ಜಸ್ಟ್ ಯು ಟೈಪ್ ಇನ್ ದಿ ನೇಮ್ ಟೈಪ್ ಮಾಡಿದ್ರೆ ಸಾಕು. ಯಾವುದೋ ಒಂದು ರೆಸ್ಟೋರೆಂಟ್ ನೇಮ್ನೋ ಏನೋ ಟೈಪ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ಗಳು ತೋರಿಸುತ್ತೆ. ಲೈಕ್ GPS, ಇನ್ಬಿಲ್ಟ್ GPS ಎಲ್ಲ ಇದೆ. ಅದ್ರ ಜೊತೆಗೆ ತುಂಬಾನೇ ಆ್ಯಪ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇವೆಲ್ಲ ಆರ್ಕೇಡ್ ಗೇಮ್ಸ್, ಇವೆಲ್ಲ ಟಾಯ್ ಬಾಕ್ಸು, ಈ ಥರದ್ದೆಲ್ಲ. ಆ್ಯಂಡ್ ಅದ್ರ ಜೊತೆಗೆ ನೀವು ನೋಡ್ತಾ ಇದ್ರೆ ದೆರ್ ಈಸ್ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಟ್ಯಾಪ್ ಇದು ಕೂಡ ಇದೆ ಆ್ಯಪ್ಸನ್ನು ನೋಡಿ. ಟೆಸ್ಲಾ ಥಿಯೇಟರ್ ಅಂತ ಅಂದ್ಬಿಟ್ಟಿದ್ದು ಇದು ಎಲ್ಲಾನು ಒಂದು ಕ್ಯಾಟಗರೈಸ್ ಮಾಡಿ ಎಲ್ಲಾನು ದೇ ಹ್ಯಾವ್ ಗ್ರೂಪ್ಡ್ ಇಟ್. ಇವೆಲ್ಲ ಎಂಟರ್ಟೈನ್ಮೆಂಟ್ ಇದನ್ನೆಲ್ಲಾನು ಅಪ್ಲಿಕೇಶನ್ಸ್ನೆಲ್ಲ. ಸೊ ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೆ ಹೂಲು, ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಅಂತ ಎಲ್ಲ ಇದೆ. ಸೊ ಈಗ ನೀವೆಲ್ಲಾದ್ರೂ ಹೋದ್ರಿ, ಏನೋ ವೆಯ್ಟ್ ಮಾಡ್ತಾ ಇದ್ದೀರಾ, ಬೋರ್ ಆಗ್ತಾ ಇದೆ ಅಂತಂದ್ರೆ ಇವನ್ನೆಲ್ಲ ಆ್ಯಪ್ಸ್ನ ಯೂಸ್ ಮಾಡಿ ನೀವು ಮೂವಿ ಆಗಲಿ ಸೀರೀಸ್ ಆಗಲಿ ಆರಾಮಾಗಿ ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಲೈಕ್ ಇಲ್ಲೆಲ್ಲ ಕಂಟ್ರೋಲ್ಸು, ಲೈಕ್ ಆಸ್ ಐ ಸೆಡ್ ದೆರ್ ಇಸ್ ನೋ ಬಟನ್ಸ್, ಎವ್ರಿಥಿಂಗ್ ಇಸ್ ಲೈಕ್ ಆನ್ ದಿ ಸ್ಕ್ರೀನ್. ನೀವು ಕಂಟ್ರೋಲ್ ಮಾಡೋದು AC ಆಗಿರ್ಬೋದು, ಸೀಟ್ ಹೀಟಿಂಗು, ಆ್ಯಂಡ್ ಇದೆಲ್ಲ ಹೀಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಈಗ ನೀವಿಲ್ಲಿ ನೋಡ್ತಾ ಇದ್ರೆ ಈ ಸೀಟ್ಸು ಅಷ್ಟೇ, ಫ್ರಂಟ್ ರೇರ್. ಓಕೆ, ಇಲ್ಲಿ ಇದು ನೋಡ್ತಾ ಇದ್ರೆ ನೀವು ಇವಾಗ ಇದೆಲ್ಲ 5 ಸೀಟ್ ಕೂಡ ಹೀಟೆಡು. ಲೈಕ್ ಇಲ್ಲೆಲ್ಲ ವಿಂಟರ್ಸಲ್ಲೆಲ್ಲ ತುಂಬಾ ಚಳಿ ಇರುತ್ತಲ್ವಾ. ಸೊ ಹೀಟೆಡ್ ಸೀಟ್ಸ್ ಇದ್ರೆ ತುಂಬಾ ಕನ್ವೀನಿಯೆಂಟು. ಅಷ್ಟು ಬಂದು ಕೂತ್ಕೊಳ್ಳೋಗ್ಲು ಎಲ್ಲ ಚಳಿ ಎಲ್ಲ ಆಗಲ್ಲ. ಸೊ ಇಲ್ಲಿ ನೋಡ್ತಾ ಇದ್ರೆ ನೋಡ್ತಾ ಸೊ ರೇರ್ ಹೋಯ್ತು ಅಂತಂದ್ರೆ ಇಲ್ಲಿ SS ಥರ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ದೋಸ್ ಆರ್ ದಿ ಸಿಂಬಲ್ಸ್ ಫಾರ್ ಹೀಟೆಡ್. ಅದೇ ಫ್ರಂಟ್ ಹೋಗ್ತು ಅಂತಂದ್ರೆ ಈವನ್ ಸ್ಟೇರಿಂಗ್ ವೀಲ್ ಕೂಡ ನಿಮಗೆ ಹೀಟ್ ಮಾಡ್ಬೋದು. ಸೊ ಇದು ಸ್ಟೇರಿಂಗ್ ವೀಲ್, ಇಲ್ಲೆಲ್ಲ ಚಳಿ ಇರುತ್ತಲ್ಲ, ಸೊ ಅದರಿಂದ ಆಪ್ಷನ್ ಕೊಟ್ಟಿದ್ದಾರೆ. ಈವನ್ ಈ ಸ್ಟೇರಿಂಗ್ ಕೂಡ ಹೀಟ್ ಆಗುತ್ತೆ ಫುಲ್ಲು. ಅದು ಬಿಟ್ರೆ ಸೀಟ್ಗಳನ್ನು ಅಷ್ಟೇ ಅಗೇನ್ ಇಲ್ಲಿ ಟಚ್ ಮಾಡಿದ್ರೆ ಸಾಕು. ನೋಡಿ ಈ ಪರ್ಟಿಕ್ಯುಲರ್ ಸೀಟ್, ಪ್ಯಾಸೆಂಜರ್ ಸೀಟ್, ಹಿಂದಿನ ಸೀಟು ಹೀಟು ಆನ್ ಆಯಿತು. ಇವಾಗ 3 ಸೀಟು ಹೀಟ್ ಆಗ್ತಾ ಇದೆ. ಸೊ ನೀವು ಹೀಟ್ ಕಮ್ಮಿ ಮಾಡಬೇಕು ಅಂದರೆ ಇನ್ನೊಂದು ಟಚ್ ಮಾಡಿದ್ರೆ ಸಾಕು. ಸೊ ಅದು ಕಮ್ಮಿ ಆಗುತ್ತೆ. ಸೊ ಈಗ 3 ಇರೋದು 2 ಆಯಿತು, 2 ಇರೋದು 1 ಆಯಿತು. ದೆನ್ ಇನ್ನೊಂದ್ಸರಿ ಟಚ್ ಮಾಡ್ತು ಅಂತಂದರೆ ಆಫ್ ಆಯಿತು ಅಂತ ಅರ್ಥ. ಸೊ ಫೀಚರ್ ವೈಸು ಟೆಸ್ಲಾ ಲೈಕ್ ಹ್ಯಾಟ್ಸ್ ಆಫ್, ಟೆಕ್ನಾಲಜಿ ಕಾರ್ ಅಂತ ಸುಮ್ಮನೆ ಕರೆಯಲ್ಲ, ಇಟ್ಸ್ ಲೈಕ್ ರಿಯಲಿ ನೈಸ್. ಫೀಚರ್ ಏನಂತಂದರೆ ದಿಸ್ ಇಸ್ ವರ್ಚುವಲ್ ಫೈರ್ ಪ್ಲೇಸ್ ಥರ ಇದು. ಇದು ಒಂದು ಟಾಯ್ ಬಾಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ಹೋದ್ರೆ ಇದು ಒಂದು ಈ ಫೈರ್ ಪ್ಲೇಸ್ ಆಪ್ಷನ್ ಇದೆ. ಲಿಟ್ರಲಿ ಆ್ಯಕ್ಚುಲಿ ಹೀಟ್ ಆಗ್ತಾ ಇದೆ ನಮಗೆ. ಇದು ಬರೀ ಒಂಥರ ಈ ಟಿವಿಲಿ ನೋಡ್ತೀವಲ್ಲ ನಾವು ಆ ಥರ ಪಿಕ್ಚರ್ ಮಾತ್ರ ಬರ್ತಾ ಇಲ್ಲ. ಯು ಕ್ಯಾನ್ ಆ್ಯಕ್ಚುಲಿ ಫೀಲ್ ದಿ ಹೀಟ್. ಒಂಥರ ಈಗ ಕಾರಲ್ಲಿ ಹೊರಗೆ ಕೂತ್ಕೊಂಡಿದ್ರೆ ಅಥವಾ ಸುಮ್ಮನೆ ಯಾರಾದರೂ ಕ್ಯಾಂಪಿಂಗು ಅಲ್ಲಿ ಇಲ್ಲಿ ಹೋಗ್ತು ಅಂತಂದರೆ ಇಟ್ ವಿಲ್ ಬಿ ಲೈಕ್ ಫನ್ ಆ್ಯಕ್ಟಿವಿಟಿ ಥರ ಮಾಡ್ಬೋದು. ಸೊ ಇದೊಂದು ಫೀಚರು ನನಗೆ ತುಂಬಾ ಇಷ್ಟ. ಅದು ಬಿಟ್ಟರೆ ಲೈಟ್ ಶೋ ಅಂತ ಒಂದು, ಇದೆಲ್ಲ ಮಕ್ಕಳು ಇಷ್ಟಪಡ್ತಾರೆ. ಸುಮ್ಮನೆ ಇದೇನೋ ಒಂದು ಎಮಿಷನ್ ಟೆಸ್ಟ್ ಮೋಡ್, ಇದು ಒಂಥರ ಫಾಟ್ ಸೌಂಡ್ ಥರ. ಲೈಕ್ ಇಲ್ಲಿ ಯಾರಾದರೂ ಸೀಟ್ ಮೇಲೆ ಕೂತ್ಕೊಂಡ್ರೆ ಈ ಥರ ಸೌಂಡ್ ಬರುತ್ತೆ. ಅಗೇನ್ ಯು ಕ್ಯಾನ್ ಚೇಂಜ್ ಯಾವ ಸೀಟ್ ಮೇಲೆ ಕೂತ್ಕೊಂಡ್ರೆ ಈ ಥರ ಸೌಂಡ್ ಬರೋದಂತ. ದಿಸ್ ಇಸ್ ಲೈಕ್ ಎ ಫನಿ ಕೈಂಡ್ ಆಫ್ ಎ ಥಿಂಗ್ ಕಿಡ್ಸ್ ವುಡ್ ಡೂ. ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ದೆರ್ ಇಸ್ ಅನದರ್ ಥಿಂಗ್ ಕಾಲ್ಡ್ ಆಸ್ ಲೈಟ್ ಶೋ ಅಂತ ಅಂದ್ಬಿಟ್ಟು. ಈ ಲೈಟ್ ಶೋ ಅಂತಂದರೆ ಈ ಕಾರ್ಸು ಏನನ್ಬೋದು, ಅಗೇನ್ ಇಟ್ಸ್ ಲೈಕ್ ಎನ್ ಎಂಟರ್ಟೈನ್ಮೆಂಟ್ ಫೀಚರ್ ಇದು. ಸುಮ್ಮನೆ ಮಕ್ಳಿಗೆ ಇಷ್ಟ ಆಗುತ್ತೆ. ಈ ಲೈಟ್ ಶೋನಲ್ಲಿ ಏನು ಮಾಡುತ್ತೆ ಅಂದರೆ ಈ ಸುಮ್ಮನೆ ಲೈಟ್ ಎಲ್ಲ ಹತ್ಕೊಳ್ಳುತ್ತೆ.
ಅದೇನೋ ಮ್ಯೂಸಿಕ್ ಹಾಕೊಳ್ಳುತ್ತೆ. ದೆನ್ ಡೋರ್ ಕ್ಲೋಸ್ ಮಾಡಿ ಫ್ರಂಕು ಇದೆಲ್ಲ ಕ್ಲೋಸು ಓಪನ್ ಮಾಡ್ಕೊಳ್ಳುತ್ತೆ. ನೋಡ್ತೀನಿ ಇವಾಗ, ಆದರೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಸೊ ದಟ್ಸ್ ದಿ ಲೈಟ್ ಶೋ. ಹಿಂಗೇನೆ ಸಾಕಷ್ಟು ಇನ್ನು ನಾವು ಎಕ್ಸ್ಪ್ಲೋರ್ ಮಾಡದೇ ಇರೋ ಫೀಚರ್ಸು ತುಂಬಾ ಇದೆ. ಅದನ್ನೆಲ್ಲ ಟೈಮು ನಮಗೆ ಸಿಗ್ತಾಯಿಲ್ಲ ಎಲ್ಲ ಫೀಚರ್ಸ್ ಟ್ರೈ ಮಾಡೋಕ್ಕೆ. ಬಟ್ ಓವರ್ ಆಲ್ ಹೇಳಬೇಕು ಅಂತಂದರೆ ಟೆಸ್ಲಾ ಇಸ್ ಎ ಟೆಕ್ನಾಲಜಿ ಕಾರ್. ಸಿಕ್ಕಾಪಟ್ಟೆ ಅಂದರೆ ಇದು ಮೈಲೇಜು ಚೆನ್ನಾಗಿ ಕೊಡುತ್ತೆ. ನಾವು ಇಟ್ಸ್ ರೆಕಮೆಂಡೆಡ್ ಟು ಚಾರ್ಜ್ ಓನ್ಲಿ 80% ಚಾರ್ಜರು. 80%ಗೆ ಅರೌಂಡ್ 350 ಮೈಲ್ಸ್ ಅಷ್ಟು ಕೊಡುತ್ತೆ. ನಮ್ಮದು ನಾವೇನು ಮಾಡೆಲ್ ತೊಗೊಂಡಿದ್ದೀವಿ ಅಲ್ಲಿ. ಸೊ ನಿಮ್ಗೆ ಇನ್ನೇನಾದರೂ ಬೇಕು ಫೀಚರ್ಸ್ ಅಂತಂದರೆ ಅಂದರೆ ಯಾವುದು ಅವ್ರನ್ನ ಅವೈಲೇಬಲ್ ಇರುತ್ತೆ, ಅವೆಲ್ಲ ಒಂಥರ ಸಾಫ್ಟ್ವೇರ್ ಥರನೇ ಬರುತ್ತೆ. ಅವ್ರು ಕಾಲ್ ಮಾಡಿದ್ರೆ ಸಾಕು, ಟೆಸ್ಲಾ ಅವರು ಅದನ್ನು ನಿಮಗೆ ಅಪ್ಗ್ರೇಡ್ ಮಾಡಿ ಕೊಡ್ತಾರೆ. ಸೊ ಇಷ್ಟೇ. ಇವಾಗ ಲೈಟ್ ಶೋ ಒಂದು ಸ್ಮಾಲ್ ಆಗಿ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನಿಮಗೆ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಇದು ಲೈಟ್ ಶೋ ಅಂತ. ಮಕ್ಕಳು ಒಂದ್ಸರಿ ಸ್ಟಾರ್ಟಿಂಗ್ ಕಾರ್ ಬಂದಾಗ ಇದನ್ನೆಲ್ಲ ನೋಡಿದ್ರು. ಅದಾದ್ಮೇಲಿಂದ ಅಷ್ಟೇ ಇದೆಲ್ಲ ಫೀಚರ್ಸ್ ಯೂಸ್ ಮಾಡಲ್ಲ. ಬಟ್ ಇಟ್ಸ್ ಒಂದು ನೈಸ್ ಫೀಚರ್. ಸೊ ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನೀವೆಲ್ಲ ಟೇಕ್ ಕೇರ್ ಮಾಡಿ, ಮತ್ತೆ ಸಿಗೋಣ. ಬಾಯ್.